ಆಗ್ತಕ್ಕಂಥವ್ರ ಜೊತೆಯಲ್ಲಿ, ಆತ್ಮೀಯರಾದಂಥವ್ರ ಜೊತೆಯಲ್ಲಿ ಆ ವೇದನೆಯನ್ನು, ಸಂಕಟವನ್ನು, ದುಃಖವನ್ನು ಹೊರ ಹಾಕಿಬಿಟ್ರೆ ಆ ಮನಸ್ಸಿನ ಭಾರ ಕಡಿಮೆ ಆಗುತ್ತಂತೆ. ಅದಕ್ಕಾಗಿ ಯಾವ ಸತ್ಯವ್ರತ ಇದನ್ನು ನಾನು ಯಾರೊಡನೆ ಹೇಳಿಕೊಂಡರೆ ನನ್ನ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಸತಿಯಿರುವ ದೇವಿಯ ಮಂದಿರದ ಕಡೆಗೆ ಬಂದ ರಾಜ. ಯಾವ ಮಹಾತಾಯಿ ಚಂದ್ರಹಾಸೆ ತನ್ನ ಸಖಿಯರನ್ನೊಡಗೂಡಿ ಆ ದೇವಿಯನ್ನು, ಆ ಜಗನ್ಮಾತೆಯನ್ನು, ಆ ದುರ್ಗಿಯನ್ನು, ಆ ಶಾಂಭವಿಯನ್ನು ಪೂಜೆ ಮಾಡುತ್ತಾ ಇದ್ದಾಳೆ. ಯಾವ ರೀತಿಯಲ್ಲಿ? ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ. ಅರಿಶಿನ ಕುಂಕುಮ ಸೌಭಾಗ್ಯ ನೀಡಮ್ಮ, ಅರಿಶಿನ ಕುಂಕುಮ ಸೌಭಾಗ್ಯ ನೀಡಮ್ಮ, ಚಿರಕಾಲ ಕಾಪಾಡಮ್ಮ ನಮ್ಮ, ಚಿರಕಾಲ ಕಾಪಾಡಮ್ಮ. ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ. ಹೇ ಮಹಾತಾಯಿ ದುರ್ಗಿ, ಜನಿಸಿದ ಮನೆಯ ಮನೆತನ ಉಳಿಸೆ, ತುಂಬಿದ ಸಂಸಾರ ಸಂತಾನ ಬೆಳೆಸೆ. ಜನಿಸಿದ ಮನೆಯ ತುಂಬಿದ ಸಂಸಾರ ಸಂತಾನ ಬೆಳೆಸೆ, ಜನರು ಇರುವಂತೆ ಅರಸಮ್ಮ ತುಳಸಿ. ಜನರು ಇರುವಂತೆ ಅರಸಮ್ಮ ತುಳಸಿ. ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ. ನಿಶುಂಭರನ್ನು ಕೊಂದು ಶಾಂಭವಿ ಎಂಬ ಹೆಸರು ಪಡೆದಿದ್ದೀಯ, ಭೀಮನೆಂಬ ರಕ್ಕಸನ್ನು ಕೊಂದು ಭೀಮೇ ಎಂಬ ಹೆಸರು ಗಳಿಸಿದ್ದೀಯ. ನಿರಂತರದೊಳಗೆ ನನ್ನ ಮಾಂಗಲ್ಯ ಭಾಗ್ಯವನ್ನು ಕಾಪಾಡುತ್ತಾಯಿ ಎಂಬುದಾಗಿ ಹೇಳಿ ಆ ಜಗಜ್ಜನನಿಯನ್ನ, ಆ ತುಳಸೀದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ಆರತಿಯನ್ನು ಬೆಳಗಿ ತಟ್ಟೆನ ಕೆಳಗಿಟ್ಟು ಕತ್ತೆತ್ತಿ ನೋಡ್ತಾಳಂತೆ. ಯಾವ ಸತ್ಯರ್ವತ ದೇವರ ಮಂದಿರದ ಬಾಗಿಲಲ್ಲಿ ಬಂದು ನಿಂತಿದ್ದಾನೆ. ಕಣ್ಣಲ್ಲಿ ಕಣ್ಣೀರು ಸೋರ್ತಾ ಇದೆ. ಸ್ತಂಭೀಭೂತನಾಗಿ ನಿಂತಿರುವುದನ್ನು ಕಂಡು ಓಡೋಡಿ ಬಂದಳಂತೆ ಚಂದ್ರಹಾಸೆ. ಕರಪಿಡಿದು ಒಳಗಡೆ ಕರೆತಂದು, ಏಕೆ ಸ್ವಾಮಿ, ನಾನಿರ ವೇಳೆಗೆ ಬರಲಿ ನಿಮಗನು ಮಾನವೇ, ಬನ್ನಿ. ಮುಖವನ್ನು ನೋಡುತ್ತಾಳೆ. ಮುಖವೆಲ್ಲ ಕಂದಿ ಕುಂದಿ ಬಾಡಿ ಹೋಗಿದೆ. ಏನಾಯಿತು ಸ್ವಾಮಿ, ದಯಮಾಡಿ ಹೇಳಿ, ನಾನು ನಿಮಗೆ ಅರ್ಧಾಂಗಿನಿಯಲ್ಲವೇ? ನೀವು ಸುಖಪಟ್ಟರೂ ನಿನಗೆ ನಮಗೆ ಅರ್ಧ ಭಾಗ, ದುಃಖ ಬಂದರೂ ನನಗೆ ಅದರಲ್ಲಿ ಅರ್ಧ ಭಾಗವಲ್ಲವೇ? ದಯಮಾಡಿ ಹೇಳಿ ಎಂದರೆ ಯಾವ ಸತ್ಯರೋಧ ಗದ್ಗದ ಕಂಠದಿಂದ ಹೇಳ್ತೇನೆ. ದೇವಿ, ಈ ದಿವಸ ನಾನು ಸಭಾಸ್ಥಾನದಲ್ಲಿ ಸಿಂಹಾಸನಾಧೀಶನ ಕುಳಿತಿರಬೇಕಾದರೆ ಪುಷ್ಪತಾಶಾಸ್ತ್ರಿ ಅಂತಕ್ಕಂಥ ಬ್ರಾಹ್ಮಣೋತ್ತಮ ಕೈಯಲ್ಲಿ ಗ್ರಹ ಸಂಪುಟ ಅಂತಕ್ಕಂಥ ಪಂಚಾಂಗ ಹಿಡ್ಕೊಂಡು ಬಂದ. ಎಲ್ಲ ಗ್ರಹಗಳ ವಿಚಾರವನ್ನು ಕೇಳಿದೆ, ಪೂಜಿಸಿದೆ, ಆರಾಧಿಸಿದೆ, ಸಂತೋಷಪಟ್ಟೆ. ಶನಿದೇವರ ಗ್ರಹ ಬಂದಾಗ ಅವನು ದೇವರಲ್ಲ, ಹಾಗೆ ಹೀಗೆ ಎಂದು ಬಾಯಿಗೆ ಬಂದ ಹಾಗೆ ರೇಗಿ ಕೂಗಾಡಿದೆ.
ಅಂತರಿಕ್ಷದಲ್ಲಿ ಹೋಗುತ್ತಿದ್ದ ಪರಮಾತ್ಮ ದಿಢೀರ್ನ ತಂದು ರಥವನ್ನು ನನ್ನ ಅರಮನೆ ಮುಂಭಾಗದಲ್ಲಿ ನಿಲ್ಲಿಸಿದ ದೇವಿ. 1,000,000 ಸಿಡಿಲು ಹೊಡೆದರೆ ಎಷ್ಟು ಶಬ್ದವಾಗುವುದು ಅಷ್ಟು ಶಬ್ದದಿಂದ ಭೂಮಿಗಿಳಿತು ರಥದಿಂದ ಇಳಿದು ಬಂದಂತ ಪರಮಾತ್ಮ ಎಡಗಾಲಿನಿಂದ ಜಾಡಿಸಿ ನನ್ನನ್ನು ಹೊತ್ತ ದೇವಿ. ಕೆಳಗಡೆ ಬಿದ್ದು ಎಷ್ಟೋ ಹೊತ್ತಿನ ಮೇಲೆ ಚೇತರಿಸಿಕೊಂಡು ಕಣ್ಬಿಟ್ಟು ನೋಡ್ತೀನಿ. ರೌದ್ರಾಕಾರನಾಗಿ ನಿಂತಿರುವ ಭಗವಂತನನ್ನು ಕಂಡು ಒಡೆಯನ ಅಡಿ ಬಿಡಿದು ಬೇಡಿದೇನೆ, ಕರುಣೆ ತೋರದೆ ಹೋದ ದೇವಿ. ದೇವಿ ದೇವಿ ಹಠ ಮಾಡಬೇಡ, ನನ್ನ ಮೇಲೆ ಕೃಪೆ ತೋರು ಅಂತ ನಾನು ಅಂಗಲಾಚಿ ಎಷ್ಟು ವಿಧವಾಗಿ ಬೇಡಿಕೊಂಡು, ಕೃಪೆ ತೋರದೆ ನಿನ್ನನ್ನು ಹಾಗೆ ಮಾಡುವೆ ಹೀಗೆ ಮಾಡುವೆ ಕಾಡಿಗಟ್ಟುವೆ ಬೇಗೆಗಿಡುವೆ ಎಂದು ಹಠ ತೊಟ್ಟು ಹೊರಟು ಹೋದ. ನಮಗಿನ್ನೇನು ಕಾದಿದೆಯೋ, ಯಾವ ಕಾಡಿಗಟ್ಟುವನು, ಅದೇನು ಬೇಗೆಯನ್ನು ತಂದೊಟ್ಟುವುದು ನನಗೆ ಭಯವಾಗ್ತಾ ಇದೆ. ಅದಕ್ಕಾಗಿ ದುಃಖಿತನಾಗಿ ಕಣ್ಣೀರಿಡ್ತಾ ಇದ್ದೀವಿ ಅಂದಾಗ ಆ ಚಂದ್ರಹಾಸೆ ತನ್ನ ಪತಿಯ ಕಣ್ಣೀರನ್ನು ಹೊರಿಸಿ ಹೇಳ್ತಿರಂತೆ, ದುಃಖ ಪಡಬೇಡಿ ಸ್ವಾಮಿ, ನೀವು ಪುರುಷರ ಕಣ್ಣಿಂದ ಯಾವತ್ತೂ ಕಣ್ಣೀರು ಬರಬಾರದು. ಕಣ್ಣೀರು ಬಂದಿದ್ದೆ ಆದರೆ ಧೈರ್ಯಲಕ್ಷ್ಮಿ ಹಾರಿ ಹೋಗ್ತಾರೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಈ ಶನಿದೇವನ ನೀಚ ಸ್ವಭಾವ ಎಂಥದ್ದು ಅಂದರೆ, ಯಾರಾದರೂ ಪತಿವತಿಯರನ್ನ ದೈವಭಕ್ತರನ್ನ ಧರ್ಮಾತ್ಮರನ್ನ ಕಂಡರೆ ಅವರನ್ನೇ ಕೊಚ್ಚಿ ಅವರನ್ನೇ ಕೊರೆದು ಅವರಿಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದು ಇವನ ನೀಚ ಸ್ವಭಾವ. ಇಂಥವನೇ ನೀವು ದುಃಖ ಪಡ್ತಾ ಇದ್ದೀರ ನೋಡಿ. ಅದಕ್ಕೆ ಹೇಳ್ತಾರೆ, ಸಂಸಾರದಲ್ಲಿ ಒಂದು ವೇಳೆ ಗಂಡ ಧೈರ್ಯಗೆಟ್ಟರೂ ಕೂಡ ಹೆಂಡತಿ ಆತಕ್ಕಂಥವಳು ಆ ಪತಿಗೆ ಧೈರ್ಯವನ್ನು ತುಂಬಬೇಕು. ಒಂದು ವೇಳೆ ಸತಿಯೇ ಧೈರ್ಯಗೆಟ್ಟರು ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ಮಾತಿಗೆಲ್ಲ ತಲೆ ಕೆಡಿಸ್ಕೊಬಿಟ್ಟು ಏನಾರು ಹೇಳ್ತಾ ಮೂಲೆಯಲ್ಲಿ ಕೂತ್ಕೊಬಿಟ್ರೆ ನೀನೇನು ದುಃಖ ಪಡಬೇಡ, ನಾನಿರುವಾಗ ನೀನು ಯಾಕೆ ಚಿಂತೆ ಮಾಡ್ತೀಯ, ಬಿಡುವ ಆ ಚಿಂತೆನ. ಆ ಪತಿಯಾದವನು ಕೂಡ ಧೈರ್ಯವನ್ನು ತುಂಬಬೇಕು, ಆಗ ಆ ಸಂಸಾರ ನಡೆಯೋದಕ್ಕೆ ಸಾಧ್ಯ. ಇಲ್ಲವಂದರೆ ಎತ್ತು ಬಾರ್ಗೆಳಿತು ಎಮ್ಮೆ ನೀರುಗೆಳಿತು ನಂಗೆ ಆಗ್ಬಿಟ್ಟು ಸಂಸಾರ. ನನ್ನ ಪತಿ ಧೈರ್ಯಗೆಟ್ಟಿದ್ದಾರೆ, ಈಗ ನಾನು ನನ್ನ ಪತಿಗೆ ಧೈರ್ಯವನ್ನು ಹೇಳಿದ್ರೆ ಮತ್ತಷ್ಟು ಕಂಗಾಲ ಆಗ್ಬಿಡ್ತಾರೆ ಅಂತ ಹೇಳಿ ಯಾವ ಮಹಾರಾಣಿ ಚಂದ್ರಹಾಸೆ ಯಾವ ರೀತಿಯಲ್ಲಿ ಆ ಸತ್ಯವತನಿಗೆ ಧೈರ್ಯವನ್ನು ಹೇಳ್ತಾ ಇದ್ದಾಳೆ ಅಂದರೆ, ಚಿಂತೆಗೊಳ್ಳದಿರು ನನ್ನ ಪ್ರಾಣಕಾಂತ, ಚಿಂತೆಗೊಳ್ಳದಿರು ನನ್ನ ಪ್ರಾಣಕಾಂತ, ಶಾಂತಿಯನ್ನು ತಾಳುವ ಮನದಲ್ಲಿ ಭೂಮಿಕಾಂತ, ಶಾಂತಿಯನ್ನು ತಾಳುವ ಮನದಲ್ಲಿ ಭೂಮಿಕಾಂತ. ಕಾಕಶನಿಗೆ ಬೆದರಾಲೇಕೆ ಕೇಳುಗಾಂತ, ಈ ಕಾಕಶನಿಗೆ ಬೆದರಾಲೇಕೆ ಕೇಳುಗಾಂತ, ಅರಿಯು ನಮ್ಮ ಹೊರೆಯುವನು ಏಕಕಾಂತ, ಅರಿಯು ನಮ್ಮ ಹೊರೆಯುವನು ಚಿಂತೆಗೊಳ್ಳದಿರು ನನ್ನ ಪ್ರಾಣಕಾಂತ, ಚಿಂತೆಗೊಳ್ಳದಿರು ನನ್ನ ಶಾಂತಿಯನ್ನು ತಾಳೋ ಮನದಲ್ಲಿ ಭೂಮಿಕಾಂತ, ಶಾಂತಿಯನ್ನು ತಾಳೋ ಮನದಲ್ಲಿ, ಶಾಂತಿಯನ್ನು ತಾಳೋ ಮನದಲ್ಲಿ ಭೂಮಿಕಾಂತ. ಸ್ವಾಮಿ, ನೀವೇನು ಯೋಚನೆ ಮಾಡಬೇಡಿ, ಆ ಭಗವಂತ ಇದ್ದಾನೆ. ಯಾರು? ನಮ್ಮನೆ ದೇವರು, ಮೂರ್ನಾಮದವನು, ಆ ವೆಂಕಟಾಚಲಪತಿ, ಆ ವೈಕುಂಠವಾಸ, ಆ ಶ್ರೀಮನ್ನಾರಾಯಣ, ಅವನಿದಾನಲ್ಲ. ನಾವು ಅವನು ಪೂಜೆ ಮಾಡಿದ್ರೆ ಈ ಶನಿ ಕೊಡ್ತಕ್ಕಂಥ ಕಾಟವನ್ನೆಲ್ಲ ಒಡೆದೋಡಿಸ್ಬಿಡ್ತಾನೆ. ನೀವು ಅಷ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀರ. ಬಿಡಿ ಚಿಂತೆಯ
ಎಷ್ಟೋ ಒಂದು ಧೈರ್ಯ ಬಂದಂಥ ಆಯಿತು ಸತ್ಯವ್ರತನಿಗೆ. ಸತಿಗೆ ಹಾಡ್ತಕ್ಕಂಥ ಈ ಸವಿ ಮಾತುಗಳನ್ನು, ಈ ಧೈರ್ಯದ ನುಡಿಗಳನ್ನು, ಈ ಹಿತ ನುಡಿಗಳನ್ನು ಕೇಳಿ ಮನಸ್ಸಿಗೆ ಚೈತನ್ಯವಾಯಿತು. ದೇವಿ, ನಿಜ ನೀನು ಹೇಳುತ್ತಿರುವ ಮಾತು. ನಮ್ಮ ಮನೆ ದೇವರಾದ ಶ್ರೀಹರಿಯನ್ನು ನಾವು ಪ್ರತ್ಯಕ್ಷ ಮಾಡಿಕೊಂಡು ಆ ನಾರಾಯಣನ ಪ್ರಾರ್ಥಿಸಿದ್ಯಾದ್ರೆ ಈ ಶನಿ ಕೊಡ್ತಕ್ಕಂಥ ಬಾಧೆಯನ್ನೆಲ್ಲ ಅವನು ದೂರ ಮಾಡ್ತಾನೆ ಬಾ ಅಂತ ಹೇಳಿ ಅಭ್ಯಾಂಜನ ಸ್ನಾನ ಮಾಡಿದರೋ ಸತಿ ದಂಪತಿಗಳಿರುವರೋ. ಒಂದೊಂದು ಭವಾಸದಿಂದ ಬಂದರು ಶ್ರೀಹರಿಯ ಮಂದಿರಕ್ಕೆ. ಏ